पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन्मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरय तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदर्शितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुरात्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಷಷ್ಠ ಸ್ಕಂಧದ 3ನೇ ಅಧ್ಯಾಯದಲ್ಲಿ ಇವತ್ತು 5ನೇ ಶ್ಲೋಕ ಯಜಸ್ಯುರ್ಬಹವೋ ಲೋಕೆ ಶಾಸ್ತಾರೋ ದಂಡಧಾರಿಣಃ ಕಸ್ಯ ಸ್ಯಾತಾಂ ನ ವಾ ಕಸ್ಯ ಮೃತ್ಯುಶ್ಚಾಮೃತಮೇವ ಚ. ಯಮದೂತರು ಯಮದೇವರ ಹತ್ತಿರ ಪ್ರಶ್ನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಪರೀಕ್ಷಿತ್ ರಾಜ ಕೇಳಿದ ಶುಕಾಚಾರ್ಯರ ಹತ್ರ ಅಜಾಮಿಳನ ಕಥೆಯನ್ನ ಕೇಳಿದ ನಂತರದಲ್ಲಿ ಅವನಿಗೆ ಬಂದ ಸಂಶಯ, ಯಮಭಟರು ವಿಷ್ಣುದೂತರು ಇಬ್ಬರು ಕೂಡ ಸಂವಾದ ಮಾಡಿ ಆ ಯಮನ ಆಜ್ಞೆಗೂ ಕೂಡ ಭಂಗ ಬಂತು ಅಂತ ನೀನ್ ಹೇಳ್ದಿ. ಯಮನ ಆಜ್ಞೆಗೆ ಭಂಗ ಬಂತು ಅಂತ ತಾವು ಹೇಳಿದ್ರಿ. ಯಮನ ಆಜ್ಞೆಗೂ ಭಂಗ ಬರೋದುಂಟೆ, ಇದನ್ನ ನಾವು ಹಿಂದೆ ಎಲ್ಲೂ ಕೇಳಿಲ್ಲ. ಇದು ಲೋಕಕ್ಕೆ ಬರ್ತಕ್ಕಂತಹ ದೊಡ್ಡ ಸಂಶಯ. ಆ ಸಂಶಯವನ್ನು ನಮಗೆ ಪರಿಹಾರ ಮಾಡಿ ಅಂತ ಶುಕಾಚಾರ್ಯರ ಹತ್ತಿರ ಪರೀಕ್ಷಿತ್ ರಾಜ ಪ್ರಶ್ನೆ ಮಾಡಿದ್ದಕ್ಕೆ ಶುಕಾಚಾರ್ಯರು ಈ ಪ್ರಶ್ನೆಯನ್ನ ಯಮದೂತರೇ ಯಮದೇವರ ಹತ್ರ ಕೇಳ್ತಾರೆ, ಅದನ್ನ ಹೇಳ್ತೇನೆ ಕೇಳಿ ಅಂತ ಯಮದೂತರು ಯಮದೇವರ ಹತ್ತಿರ ಕೇಳಿದ ಪ್ರಶ್ನೆಯನ್ನ ಅನುವಾದ ಮಾಡ್ತಾ ಇದ್ದಾರೆ. ಹಿಂದಿನ ಶ್ಲೋಕದಲ್ಲಿ ಯಮದೂತರು ತಮ್ಮ ಪ್ರಶ್ನೆಯನ್ನ ಪ್ರಾರಂಭ ಮಾಡಿದ್ದಾರೆ. ಕತಿ ಸಂತೀಹ ಶಾಸ್ತಾರೋ ಜೀವಲೋಕಸ್ಯ ವೈ ಪ್ರಭೋ ತ್ರೈವಿದ್ಯಂ ಕುರ್ವತ ಕರ್ಮ ಫಲಾಭಿವ್ಯಕ್ತಿ. ಜೀವರು ಮಾಡುವಂತಹ ಕರ್ಮಗಳೇನಿದ್ದಾವೆ, 3 ವಿಧವಾದ ಕರ್ಮಗಳು, ಪುಣ್ಯ ಪಾಪ ಮೊದಲಾದ ಕರ್ಮಗಳೇನಿದ್ದಾವೆ, ಆ ಕರ್ಮಗಳಿಗೆ ಫಲವನ್ನ ಕೊಡುವಂತಹ ಜೀವರನ್ನ ಆಳುವಂತಹ ವ್ಯಕ್ತಿಗಳು ಲೋಕದಲ್ಲಿ ಎಷ್ಟು ಜನ ಇದ್ದಾರೆ? ಫಲದಾತಾರರು. ಫಲಾಭಿವ್ಯಕ್ತಿ ಹೇತವಃ ಜೀವಲೋಕಸ್ಯ ಶಾಸ್ತಾರಃ ಕತಿ ಸಂತಿ. ಎಷ್ಟು ಜನ ಇದ್ದಾರೆ ಜೀವರನ್ನ ಶಾಸ್ತ್ರ ಮಾಡ್ತಕ್ಕಂಥವ್ರು, ಅಂದ್ರೆ ಆಳ್ತಕ್ಕಂಥವ್ರು, ಅವರಿಗೆ ಶಿಕ್ಷೆ ಮೊದಲಾದವುಗಳನ್ನು ಕೊಡ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ ಲೋಕದಲ್ಲಿ? ಲೋಕದಲ್ಲಿ ಅಪರಾಧ ಮಾಡಿದವರಿಗೆಲ್ಲ ದಂಡವನ್ನ ವಿಧಾನ ಮಾಡ್ತಕ್ಕಂಥವನು, ಆಳತಕ್ಕಂಥವನು ನೀನು ಅಂತ ನಾವು ತಿಳ್ಕೊಂಡಿದ್ದೇವೆ. ನಿನ್ನನ್ನ ಬಿಟ್ಟು ಬೇರೆ ಇನ್ಯಾರಾದರೂ ಬಹಳ ಜನ ಇದ್ದಾರೋ, ಅಥವಾ ನೀನೊಬ್ಬನೇನೋ? ನಿನ್ನನ್ನ ಬಿಟ್ಟು ಬೇರೆ ಬಹಳ ಮಂದಿ ಇರೋದಾದರೆ ಬಹಳ ಮಂದಿ
ಒಂದು ಇಲ್ಲ ಅಂತ ಆಗ್ಬಿಡತ್ತೆ ಲೋಕದಲ್ಲಿ ಅಂತ ಅವರ ಪ್ರಶ್ನೆ. ಒಬ್ಬ ಶಾಸ್ತ್ರ ಇರಬೇಕು. ಯಾರಿಗೆ ದುಃಖ ಬರಬೇಕು, ಯಾರಿಗೆ ಸುಖ ಬರಬೇಕು, ಯಾವಾಗ ದುಃಖ ಬರಬೇಕು, ಯಾರಿಗೆ ಯಾವಾಗ ದುಃಖ ಬರಬಾರದು, ಯಾರಿಂದ ಬರಬೇಕು ದುಃಖ, ಯಾರಿಂದ ಬರಬಾರದು, ಯಾರಿಂದ ಸುಖ ಬರಬೇಕು, ಯಾರಿಂದ ಬರಬಾರದು, ಈ ಒಂದು ವ್ಯವಸ್ಥೆಗೆ ಲೋಕದಲ್ಲಿ ಈ ರೀತಿಯಾದ ಒಂದು ವ್ಯವಸ್ಥೆಯೇ ಇಲ್ಲ ಅಂತ ಆಗ್ಬಿಡತ್ತೆ. ಬಹಳಷ್ಟು ಜನ ಇದ್ದಾರೆ ಅಂತಾದರೆ ಯಜಿಸ್ಯುಹು ಬಹವೋ ಲೋಕೆ ಶಾಸ್ತಾರಃ. ಅವರ ಪ್ರಶ್ನೆ, ಒಂದು ವೇಳೆ ಬಹಳಷ್ಟು ಜನ ಇದ್ದಾರೆ ಲೋಕದಲ್ಲಿ ಅಂತಾದರೆ, ದಂಡಧಾರಿಗಳು ಬಹಳಷ್ಟು ಜನ ಇದ್ದಾರೆ ಅಂತಾದ್ರೆ, ಕಸ್ಯ ಸ್ಯಾತಾಂ ನಮಾಕಸ್ಯ ಮೃತ್ಯು ಚ ಅಮೃತಮೇವ ಚ. ಯಾರಿಗೆ ಯಾವಾಗ ದುಃಖ ಬರಬೇಕು, ಯಾರಿಗೆ ಯಾವಾಗ ಸುಖ ಬರಬೇಕು, ಯಾರಿಂದ ಯಾವಾಗ ಸುಖ ಬರಬೇಕು, ಯಾರಿಂದ ಯಾವಾಗ ದುಃಖ ಬರಬೇಕು, ಯಾರಿಗೆ ಬರಬಾರದು, ಯಾರಿಗೆ ಬರಸ್ಬೇಕು, ಈ ಒಂದು ವ್ಯವಸ್ಥೆಯೇ ಲೋಕದಲ್ಲಿ ಇಲ್ಲ ಅಂತ ಆಗಿಬಿಡತ್ತೆ. ಹಾಗಾಗಿ ಬಹಳಷ್ಟು ಜನ ಇದ್ದಾರೋ ನೀವು ಒಬ್ನೇನೋ ಅಂತ. ಯಜಿಸ್ಯುರ್ಬಹವೋ ಲೋಕೆ ಶಾಸ್ತಾರೋ ದಂಡಧಾರಿಣಃ ಕಸ್ಯ ಸ್ಯಾತಾಂ ನಮಾಕಸ್ಯ ಮೃತ್ಯುಶ್ಚಾಮೃತಮೇವ ಚ ಕಿಂತು ಶಾಸ್ತ್ರಬಹುತ್ವೇ ಸ್ಯಾತ್ ಬಹೂನಾಮಿಹ ಕರ್ಮಿಣಾಂ ಶಾಸ್ತ್ರತ್ವಂ ಉಪಚಾರೋ ಹಿ ಯಥಾ ಮಂಡಲವರ್ತಿನಾಂ. ಕರ್ಮವನ್ನ ಮಾಡ್ತಕ್ಕಂತಹ ಜೀವರು ಬಹಳಷ್ಟು ಜನ ಇದ್ದಾರೆ. ಆ ಎಲ್ಲ ಜೀವರುಗಳಿಗೆ ಅವರವರ ಕರ್ಮಕ್ಕೆ ತಕ್ಕಂತೆ ಅವರಿಗೆ ಫಲವನ್ನ ಶಾಸನ ಮಾಡ್ತಕ್ಕಂಥವರು ಕೂಡ ಬಹಳ ಮಂದಿ ಇದ್ದಾರೆ ಅಂತಾಗಿ ಬಿಟ್ರೆ, ಅವರ ಆ ಶಾಸಕತ್ವ ಅಂತನ್ನೋದು ಹೇಗಾಗತ್ತೆ ಅಂತಂದ್ರೆ, ಯಥಾ ಮಂಡಲವರ್ತಿನಾಂ ಉಪಚಾರೋ ಹಿ, ಬರೇ ಉಪಚಾರ. ಆ ಶಾಸಕತ್ವ ಅಂತನ್ನೋದು ಮಾಂಡಲಿಕರ ಅಧಿಕಾರ ಕ್ಷೇತ್ರದಂತೆ ಸೀಮಿತ ಆಗಿಬಿಡತ್ತೆ ಅಂತ ಇದ್ದಾರೆ. ಮಾಂಡಲಿಕರ ಅಧಿಕಾರ ಕ್ಷೇತ್ರ, ಒಬ್ಬ ಚಕ್ರವರ್ತಿಯಂತೆ ಪರಮಾಧಿಕಾರ ಯಾರಿಗೂ ಇಲ್ಲ ಅಂತ ಆಗ್ಬಿಡತ್ತೆ. ಇವರಿಗೆ ಅವರು, ಅವರಿಗೆ ಇವರು, ಅವರವರ ಒಳಗೇನೆ ಪರಸ್ಪರವಾಗಿ ವಿರೋಧ ಬರ್ತದೆ. ಒಂದೊಂದು ಖಂಡಗಳಿಗೆ ಒಬ್ಬೊಬ್ರು ಅಧಿಪತಿಗಳಿರ್ತಾರೆ. ಮಾಂಡಲಿಕ ಅಧಿಕಾರ ಕ್ಷೇತ್ರ ಅಂತಂದ್ರೆ ಹಾಗೆ. ಒಂದೊಂದು ಮಂಡಲಕ್ಕೆ ಒಬ್ಬೊಬ್ರು ಅಧಿಪತಿಗಳು. ಅದನ್ನ ದಾಟಿ ಮುಂದೆ ಹೋದ್ರೆ ಅವ್ರಿಗೆ ಅಧಿಕಾರ ಇಲ್ಲ. ಇವ್ರು ಹೇಳಿದಾಗ ಅವ್ರು ಕೇಳಬೇಕು, ಅವ್ರು ಹೇಳಿದಾಗ ಇವ್ರು ಕೇಳಬೇಕು. ಕೊನೆಗೆ ಯಾರು ಸರಿಯಾಗಿ ಶಾಸ್ತಾರರು ಇಲ್ಲ ಅಂತ ಆಗಿಬಿಡತ್ತೆ. ಸುಮ್ಮನೆ ಔಪಚಾರಿಕವಾಗಷ್ಟೇ ಶಾಸ್ತ್ರತ್ವ. ಸರಿಯಾದ ರೀತಿಯಲ್ಲಿ ಅದನ್ನ ನಿಯಮನ ಮಾಡ್ಲಿಕ್ಕೆ ಆಗೋದಿಲ್ಲ. ಬಹಳಷ್ಟು ಜನ ನಿಯಾಮಕರು ಶಾಸ್ತಾರರು ಇದ್ರು ಅಂತಂದ್ರೆ, ನಿನ್ನ ಅಧಿಕಾರ ಕ್ಷೇತ್ರದಲ್ಲಿ ಎಷ್ಟು ಬರ್ತದೋ ಅಷ್ಟನ್ನು ನೀನ್ ನೋಡ್ಕೋ, ನನ್ನ ಅಧಿಕಾರ ಕ್ಷೇತ್ರದಲ್ಲಿ ಎಷ್ಟು ಬರ್ತದೆ ನಾನ್ ನೋಡ್ಕೊಳ್ತೇನೆ. ಇಬ್ರು ಶಾಸ್ತಾರರೇ, ಅವರವರಿಗೆ ಅವರವರು ಶಾಸ್ತಾರರಾಗಿ ಬಿಡ್ತಾರೆ. ಸರ್ವಶಾಸ್ತ್ರ ಒಬ್ಬ ಇದ್ದಾನೆ ಅಂತ ಆಗೋದಿಲ್ಲ. ಚಕ್ರವರ್ತಿ ಅಂತಾದ್ರೆ ಅವನು ಎಲ್ಲಾ ಮಂಡಲದಲ್ಲಿರುವ ಪ್ರತಿಯೊಬ್ಬ ರಾಜರುಗಳನ್ನು ಕೂಡ ಅವನು ನಿಯಂತ್ರಣ ಮಾಡ್ತಾ ಇರ್ತಾನೆ. ಆವಾಗ ಒಂದು ಭಯ ಇರ್ತದೆ, ನಮ್ಮನ್ನು ನಿಯಂತ್ರಣ ಮಾಡುವಂತಹ ಒಬ್ಬ ಚಕ್ರವರ್ತಿ ಇದ್ದಾನೆ ಅಂತ. ಒಬ್ಬ ಚಕ್ರವರ್ತಿಗೆ ಮುಖ್ಯ ಶಾಸ್ತ್ರತ್ವ ಇರ್ತದೆ. ಉಳಿದ ಮಂಡಲವರ್ತಿಗಳಿಗೆ ಅಲ್ಲಲ್ಲಿ ತಮ್ಮ ತಮ್ಮ ಅಧಿಕಾರಕ್ಕೆ ಒಳಪಟ್ಟಂತಹ ಶಾಸ್ತ್ರತ್ವ ಇರ್ತದೆ.
ಒಬ್ಬ ಚಕ್ರವರ್ತಿಯೇ ಇಲ್ಲ ಅಂತ ಆಗಿಬಿಟ್ರೆ ಎಲ್ಲರೂ ಮುಖ್ಯ ಶಾಸ್ತ್ರರೇ, ಅವರವರ ಅಧಿಕಾರದಲ್ಲಿ ಸಂಬಂಧಪಟ್ಟ ಕಡೆಗೆ. ಹಾಗಾಗಿ ಯಾರಿಗೂ ಯಾರ ಭಯವೂ ಇಲ್ಲ ಅಂತ ಆಗಿಬಿಡತ್ತೆ. ಅದು ಉಪಚಾರ ಅಷ್ಟೇ. ಶಾಸ್ತ್ರತ್ವ ಅಂತನ್ನೋದು ಔಪಚಾರಿಕವಾಗಿ ಆಗಿಬಿಡತ್ತೆ. ಸರಿಯಾದ ರೀತಿಯಲ್ಲಿ ಅದಕ್ಕೆ ಒಂದು ಅಂಕುಶ ಅಂತ ಇರೋದಿಲ್ಲ. ಕಿಂತು ಶಾಸ್ತ್ರ ಬಹುತ್ವೇ ಸ್ಯಾದ್ ಬಹೂನಾಮಿಹ ಕರ್ಮಿಣಾಂ ಶಾಸ್ತ್ರತ್ವಂ ಉಪಚಾರೋ ಹಿ ಯಥಾ ಮಂಡಲವರ್ತಿನಾಂ ಅತಸ್ತ್ವಮೇಕೋ ಭೂತಾನಾಂ ಸೇಶ್ವರಾಣಾಮಧೀಶ್ವರಃ ಶಾಸ್ತಾ ದಂಡಧರೋ ನೃಣಾಂ ಶುಭಾಶುಭ ವಿವೇಚನಃ. ಆದ್ರಿಂದ ಎಲ್ಲರಿಗೂ ಕೂಡ ನೀನೇ ಶಾಸ್ತ್ರ ಅಂತ ನಾವು ತಿಳ್ಕೊಂಡಿದ್ದೇವೆ. ಎಲ್ಲ ಮಂಡಲಾಧಿಕಾರಿಗಳಿಗೂ ಚಕ್ರವರ್ತಿಯಾಗಿ ಒಬ್ಬ ಹೇಗೆ ಅವರನ್ನೆಲ್ಲ ನಿಯಂತ್ರಣ ಮಾಡ್ತಾನೋ, ಎಲ್ಲಾ ಜೀವರಿಗೂ ಕೂಡ ನೀನೇ ಎಲ್ಲ ಲೋಕಾಧಿಪತಿಗಳಿಗೂ ಅಧಿಪತಿಯಾಗಿದ್ದಿ, ಎಲ್ಲ ಲೋಕಗಳಿಗೂ ಅಧಿಪತಿಯಾಗಿದ್ದಿ. ಎಲ್ಲಾ ಜನರ ಪುಣ್ಯ ಪಾಪ ಮೊದಲಾದ ಕರ್ಮಗಳ ಸರಿಯಾದ ವಿವೇಚನೆಯನ್ನ ಮಾಡಿ ಅವರಿಗೆ ಸರಿಯಾದ ರೀತಿಯಲ್ಲಿ ದಂಡವನ್ನ ವಿಧಾನ ಮಾಡ್ತಕ್ಕಂತಹ ದಂಡಧಾರಣ ಧಾರಕ, ಎಲ್ಲರಿಗೂ ಶಾಸ್ತ ನೀನು ಅಂತ ನಾವು ತಿಳ್ಕೊಂಡಿದ್ದೇವೆ. ಇಲ್ಲದೆ ಇದ್ರೆ ಅದು ಸರಿ ಆಗೋದಿಲ್ಲ. ಎಲ್ರೂ ಶಾಸ್ತಾರರು ಅಂತಾದ್ರೆ ವ್ಯವಸ್ಥೆಯೇ ಇಲ್ಲ ಅಂತ ಆಗಿಬಿಡತ್ತೆ. ಆದ್ರಿಂದ ನೀನು ಎಲ್ಲರಿಗೂ ಶಾಸ್ತ ಅಂತ ನಮ್ಮ ಒಂದು ತಿಳುವಳಿಕೆ ಆಗಿದೆ. ಅತಸ್ತ್ವಮೇಕೋ ಭೂತಾನಾಂ ಸೇಶ್ವರಾಣಾಮಧೀಶ್ವರಃ ಶಾಸ್ತಾ ದಂಡಧರೋ ನೃಣಾಂ ಶುಭಾಶುಭ ವಿವೇಚನಃ ತಸ್ಯ ತೇ ವಿಹತೋ ದಂಡೋ ನೃಲೋಕೆ ವರ್ತತೆ ಧುನಾ ಚತುರ್ಭಿರದ್ಭುತೈ ಸಿದ್ಧೈಃ ಆಜ್ಞಾತೆ ವಿಪ್ರಲಂಘಿತಾ. ನೀನೊಬ್ಬನೇ ಎಲ್ಲ ಲೋಕಗಳಿಗೂ ಎಲ್ಲ ಲೋಕಾಧಿಪತಿಗಳಿಗೂ ಒಡೆಯ. ಎಲ್ಲರ ಪುಣ್ಯ ಪಾಪಗಳನ್ನ ಸರಿಯಾದ ರೀತಿಯಲ್ಲಿ ವಿವೇಚನೆ ಮಾಡಿ, ಶುಭಾಶುಭ ವಿವೇಚಿನಃ ಅಂದ್ರೆ ಪುಣ್ಯ ಮತ್ತು ಪಾಪಗಳು, ಶುಭ ಅಶುಭ, ಪುಣ್ಯ ಪಾಪಗಳು, ಅವುಗಳ ವಿವೇಚನೆ, ಅವುಗಳನ್ನ ಚೆನ್ನಾಗಿ ವಿವೇಚನೆ ಮಾಡಿ ದಂಡವನ್ನ ವಿಧಾನ ಮಾಡತಕ್ಕಂತಹವನು ನೀನು. ನಿನ್ನ ಆಜ್ಞೆಗೆ ಮನುಷ್ಯ ಲೋಕದಲ್ಲಿ ಯಾರೂ ಅಡ್ಡಿಯನ್ನ ಮಾಡೋದಿಲ್ಲ ಅಂತ ನಾವು ತಿಳ್ಕೊಂಡಿದ್ವಿ. ಆದರೆ ಈಗ ಮನುಷ್ಯ ಲೋಕದಲ್ಲಿ ನಿನ್ನ ಆಜ್ಞೆಗೆ ಅಡ್ಡಿಯಾಗಿ ಬಿಟ್ಟಿದೆ ಅಂತ ಇದ್ದಾರೆ. ನಿನ್ನನ್ನ ಯಾರು ಕೂಡ ಅಡ್ಡಿ ಮಾಡೋದಿಲ್ಲ ಅಂತ ನಾವು ತಿಳ್ಕೊಂಡಿದ್ವಿ ದಿವಸ. ಆದ್ರೆ ಈಗ ನೃಲೋಕೆ ಮನುಷ್ಯ ಲೋಕದಲ್ಲಿ ನಿನ್ನ ಆಜ್ಞೆಗೆ ಅಡ್ಡಿ ಆಗಿಬಿಟ್ಟಿದೆ. 4 ಜನ ಅದ್ಭುತ ಸಿದ್ಧ ಪುರುಷರು ಬಂದಿದ್ರು. ಅವರು ಬಂದು ನಿನ್ನ ಆಜ್ಞೆಯನ್ನ ಉಲ್ಲಂಘನೆ ಮಾಡಿಬಿಟ್ರು ಅಂತ ಯಮದೂತರು ಯಮದೇವರ ಹತ್ರ ಹೇಳ್ತಾ ಇದ್ದಾರೆ. ಚತುರ್ಭಿಹಿ ಅದ್ಭುತೈಹಿ ಸಿದ್ಧೈಹಿ ಅಂತಾರೆ. ಅದ್ಭುತರಾದಂತಹ ಸಿದ್ಧ ಪುರುಷರಾಗಿದ್ರು ಅವರು ಇಬ್ರು. ಬಹಳ ಅದ್ಭುತವಾಗಿದ್ರು ನೋಡ್ಲಿಕ್ಕೆ. ಅಂತಹ ಅದ್ಭುತವಾದ ಸಿದ್ಧ ಪುರುಷರು ನಿನ್ನ ಆಜ್ಞೆಯನ್ನ ಉಲ್ಲಂಘನೆ ಮಾಡಿದ್ದಾರೆ. ತಸ್ಯತೆ ವಿಹತೋ ದಂಡೋ ನೃಲೋಕೆ ವರ್ತತೆ ಧುನಾ ಚತುರ್ಭಿರದ್ಭುತೈ ಸಿದ್ಧೈಃ ಆಜ್ಞಾತೆ ವಿಪ್ರಲಂಭಿತಾ. ವಿಪ್ರಲಂಘಿತಾ ಅಂತ ಒಂದು ಪಾಠ ಇದೆ, ವಿಪ್ರಲಂಭಿತಾ ಅಂತ ಕೂಡ ಒಂದು ಪಾಠ ಇದೆ. ವಿಪ್ರಲಂಭಿತಾ ಅಂತ ಇದ್ರೂ ಕೂಡ ಅದಕ್ಕರ್ಥ ವಿಪ್ರಲಂಘಿತ ಅಂತಾನೆ. ಲಂಘಿತ ಅಂದ್ರೆ ಉಲ್ಲಂಘನೆ ಮಾಡೋದು, ಆಜ್ಞೆಯನ್ನ ಉಲ್ಲಂಘನೆ ಮಾಡೋದು ಅಂತ ಅರ್ಥ. ವಿಪ್ರಲಂಘಿತ ಅಂತ ಪಾಠ ಇದ್ರೆ ಅದೇ ಒಳ್ಳೇದು. ಒಂದ್ ವೇಳೆ ವಿಪ್ರಲಂಭಿತ ಅಂತ ಪಾಠ ಇದ್ರೆ ತಿದ್ಕೊಳ್ಳೋದೇನ್ ಬೇಡ,
ಅದಕ್ಕಿದೆ ಅರ್ಥ. ವಿಪ್ರಲಂಭಿತ, ವಂಚಿತ, ಲಂಘಿತ ಇತ್ಯರ್ಥ ಅಂತ ವ್ಯಾಖ್ಯಾನದಲ್ಲಿ ವಿಪ್ರಲಂಭಿತ ಅಂತಿದ್ರು ಕೂಡ ಅದಕ್ಕೆ ಲಂಘಿತ ಅಂತಾನೆ ಅರ್ಥ ಇಟ್ಟುಕೊಳ್ಬೇಕು ಅಂತ ಬರೆದಿದ್ದಾರೆ. ಹಾಗಾಗಿ ವಿಪ್ರಲಂಭಿತ ಅಂತ ಕೂಡ ಒಂದು ಪಾಠ ಇದೆ, ಅದಕ್ಕೆ ಲಂಘಿತ ಅಂತಾನೆ ಅರ್ಥ ಮಾಡ್ಕೊಳ್ಬೇಕು. ಉಲ್ಲಂಘನೆ ಮಾಡಿದ್ದಾರೆ ಅಂತ ಅರ್ಥ. ವಿಪ್ರಲಂಬಿತ, ಅತಿಕ್ರಾಂತ ಅಂತ ಸತ್ಯಧರ್ಮ ತೀರ್ಥರು ಕೂಡ ಆ ವಿಪ್ರಲಂಬಿತ ಅನ್ನೋ ಪಾಠವನ್ನೇ ತಗೊಂಡಿದ್ದಾರೆ. ಅದಕ್ಕೆ ಅತಿಕ್ರಾಂತ ಅಂತ ಅರ್ಥ ಬರೆದಿದ್ದಾರೆ. ಹಾಗಾಗಿ ವಿಪ್ರಲಂಬಿತ ಅಂತ ಇದ್ರೂ ಕೂಡ ಅದಕ್ಕೆ ವಿಪ್ರಲಂಘಿತ ಅಂತ ಅರ್ಥ ಮಾಡ್ಕೊಳ್ಬೇಕು. ನಿನ್ನ ಆಜ್ಞೆಯನ್ನು ಉಲ್ಲಂಘನೆ ಮಾಡಿದ್ದಾರೆ ಆ 4 ಜನ ಸಿದ್ಧ ಪುರುಷರು ಅಂತ. ತಸ್ಯತೆ ವಿಹತೋ ದಂಡೋ ನೃಲೋಕೆ ವರ್ತತೆ ಧುನಾ ಚತುರ್ಭಿರದ್ಭುತೈ ಸಿದ್ಧೈಃ ಆಜ್ಞಾತೆ ವಿಪ್ರಲಂಘಿತಾ ನೀಯಮಾನಂ ತವಾದೇಶಾತ್ ಅಸ್ಮಾಭಿರ್ಯಾತನಾಗೃಹಂ ವ್ಯಮೋಚಯನ್ ಪಾತಕಿನಂ ಚಿತ್ವಾ ಪಾಶಾನ್ ಪ್ರಸಹ್ಯತೆ. ನಾವು ನಿನ್ನ ಆಜ್ಞಾಧಾರಕರಾಗಿ ಪಾಪಿಗಳನ್ನ ನರಕಕ್ಕೆ ಕರ್ಕೊಂಡು ಬರ್ಲಿಕ್ಕೆ ಅಂತ ಹೋಗಿದ್ವಿ. ಅದರಲ್ಲಿ ಒಬ್ಬ ಮಹಾಪಾಪಿಯನ್ನ ನಿನ್ನ ಆಜ್ಞಾನುಸಾರವಾಗಿಯೇ ನಾವು ಕರ್ಕೊಂಡು ಬರಬೇಕು ಅಂತ ಹೋದಾಗ ಅವರು 4 ಜನ ಸಿದ್ಧ ಪುರುಷರು ಬಲಾತ್ಕಾರದಿಂದ ನಾವು ಹಾಕಿದ ಪಾಶಗಳನ್ನೆಲ್ಲ ಕಿತ್ತು ಅವನನ್ನ ಬಿಡುಗಡೆ ಮಾಡಿಬಿಟ್ರು ಅಂತ ಹೇಳ್ತಾ ಇದ್ದಾರೆ. ನಾವು ಹಾಕಿದ ಆ ಯಮಪಾಶವನ್ನು ಕೂಡ ಕಿತ್ತು ಅವನನ್ನ ಬಿಡುಗಡೆ ಮಾಡಿದ್ದಾರೆ ಆ 4 ಜನ ಸಿದ್ಧ ಪುರುಷರು. ನಿನ್ನ ಆಜ್ಞೆಯನ್ನು ಉಲ್ಲಂಘನೆ ಮಾಡಿಬಿಟ್ಟಿದ್ದಾರೆ ಅವರು. ನೀಯಮಾನಂ ತವಾದೇಶಾತ್ ಅಸ್ಮಾಭಿರ್ಯಾತನಾಗೃಹಂ. ಯಾತನಾಗೃಹ ಅಂತಂದ್ರೆ ನರಕ, ಯಾತನೆಯನ್ನ ಕೊಡಿಸುವಂತಹ ಮನೆ. ಆ ಯಾತನಾಗೃಹಂ ಪ್ರತಿ ಅಂತ ಇಟ್ಕೊಳ್ಬೇಕು. ಆ ಯಾತನಾಗೃಹವನ್ನ ಕುರಿತು, ನರಕವನ್ನ ಕುರಿತು ಕರ್ಕೊಂಡು ಬರಬೇಕು ಅಂತ ನಾವು ಹೊರಟಾಗ ವ್ಯಮೋಚಯನ್ ಪಾತಕಿನಂ ಚಿತ್ವಾ ಪಾಶಾನ್ ಪ್ರಸಹ್ಯತೆ. ನಮ್ಮ ಆ ಪಾಶಗಳನ್ನ ಅವರು ಬಿಡಿಸಿ ಅವನನ್ನ ಬಿಡುಗಡೆ ಮಾಡಿಬಿಟ್ರು. ತಾಂಸ್ತು ವೇದಿತುಮಿಚ್ಛಾಮೋ ಯದಿನೋ ಮನ್ಯಸೇ ಕ್ಷಮಂ ನಾರಾಯಣೇತ್ಯಭಿಹಿತೆ ಮಾ ಭೈರಿತ್ಯಾಯಯುರ್ಧೃತಂ. ಅದಕ್ಕೆ ನಮಗೆ ಸಂದೇಹ ಆಗಿದೆ, ನಾವು ತಿಳಿದುಕೊಳ್ಬೇಕಾಗಿದೆ. ನಿನ್ನ ಆಜ್ಞೆಯನ್ನು ಕೂಡ ಉಲ್ಲಂಘನೆ ಮಾಡತಕ್ಕಂಥವರು ಆ 4 ಜನ ಯಾರು? ಅವ್ರು ಯಾಕೆ ಬಂದು ಬಿಡಿಸಿದ್ರು? ನಾವು ನಿನ್ನಿಂದ ಅದನ್ನ ಕೇಳಿ ತಿಳ್ಕೊಳ್ಬೇಕಾಗಿದೆ ಅವರ ಬಗ್ಗೆ. ಆ 4 ಜನ ಏನು ಬಂದು ಬಿಡಿಸಿದ್ರಲ್ಲ ಅವರ ಬಗ್ಗೆ ತಿಳ್ಕೊಳ್ಬೇಕಾಗಿದೆ. ನೀನು ನಮಗೆ ಅದನ್ನ ಸರಿಯಾಗಿ ತಿಳಿಸಿ ಹೇಳು. ಅವನು ನಾರಾಯಣ ಅಂತಂದ. ನಾರಾಯಣ ಅಂತಂದ ಕೂಡ್ಲೇನೆ ಅವ್ರು 4 ಜನ ಬಂದು ನೀ ಹೆದರಬೇಡ, ನಾವು ನಿನ್ನನ್ನು ಬಿಡುಗಡೆ ಮಾಡ್ತೇವೆ ಅಂತ ಬಂದ್ಬಿಟ್ರು ಅವರು. ಮಾ ಭೈಹಿ ಇತಿ ಆಯಯುಹು, ಹೆದರಬೇಡ ಅಂತ. ನಾರಾಯಣ ಇತ್ಯಭಿಹಿತೆ, ಆ ಪಾಪಿ ನಾರಾಯಣ ಅಂತ ಅಂದ ಕೂಡ್ಲೆ ಅವರು ಬಂದು ಬಿಟ್ರು 4 ಜನ. ಮಾ ಭೈಹಿ ಇತಿ, ಹೆದರಬೇಡ ಅಂತ ಹೇಳಿ ಬಂದು ಬಿಟ್ರು ಅವರು. ಯಾರವ್ರು, ಯಾಕೆ ಬಂದ್ರು, ಅದರ ಬಗ್ಗೆ, ಅವರ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಪಡ್ತೇವೆ ಅಂತ ಯಮದೂತರು ಯಮದೇವರ ಹತ್ರ ಕೇಳ್ತಾ ಇದ್ದಾರೆ. ತಾಂಸ್ತು ವೇದಿತುಮಿಚ್ಛಾಮೋ ಯದಿನೋ ಮನ್ಯಸೇ ಕ್ಷಮಂ
ನಾರಾಯಣೇತ್ಯಭಿಹಿತೆ ಮಾ ಭೈರಿತ್ಯಾಯಯುರ್ಧೃತಂ. ಧೃತಂ ಅಂತಾರೆ, ಕೂಡಲೇ ಬಂದ್ಬಿಟ್ರು ಅಂತ. ಹೆದರಬೇಡ ಅಂತ ಹೇಳ್ತಾ ಕೂಡಲೇ ಬಂದ್ಬಿಟ್ರು ಅಂತ. ಈ ರೀತಿ ಆ ಯಮದೂತರು ಯಮದೇವರ ಹತ್ರ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಅಂತ. ಶ್ರೀ ಶುಕ ಉವಾಚ ಇತಿ ದೇವಸ್ಸ ಆಪೃಷ್ಟಃ ಪ್ರಜಾ ಸಂಯಮನೋ ಯಮಃ ಪ್ರೀತಸ್ವದೂತಾನ್ ಪ್ರತ್ಯಾಹ ಸ್ಮರನ್ ಪಾದಾಂಬುಜಂ ಹರೇಃ. ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಆ ಕಥೆಯನ್ನು ಹೇಳ್ತಾ ಇದ್ದಾರೆ. ನೋಡು, ಈ ತರ ಯಮದೂತರು ಹೋಗಿ ಯಮದೇವರನ್ನ ಕೇಳಿದಾಗ ಎಲ್ಲ ಜನರನ್ನು ಕೂಡ ಶಾಸನ ಮಾಡತಕ್ಕಂತಹ ಯಮದೇವ, ಪ್ರಜಾ ಸಂಯಮನಃ ಯಮಃ, ಎಲ್ಲ ಪ್ರಜೆಗಳನ್ನು ಸಂಯಮನ ಮಾಡತಕ್ಕಂತಹ ಯಮ ಬಹಳ ಸಂತೋಷದಿಂದ ಭಗವಂತನ ಪಾದಕಮಲಗಳನ್ನ ಸ್ಮರಣೆ ಮಾಡ್ತಾ ಅವರಿಗೆ ಹೇಳಿದ್ದಂತೆ. ಪ್ರೀತಃ ಅಂತ ಇದ್ದಾರೆ. ಪ್ರೀತಃ ಪ್ರತ್ಯಾಹ ಸ್ವದೂತಾನ್ ಪ್ರತಿ. ಬಹಳ ಸಂತೋಷದಿಂದ ಯಮದೇವರು ಹೇಳ್ತಾ ಇದ್ದಾರೆ. ಬೇರೆ ಯಾರಿಗಾದ್ರೂ ಆಗಿದ್ರೆ ನನ್ನ ಆಜ್ಞೆಯನ್ನು ಉಲ್ಲಂಘನೆ ಮಾಡ್ತಾರಾ ಯಾರವರು ಅಂತ ಸಿಟ್ಟು ಬರ್ತಿತ್ತೋ ಏನೋ ಲೋಕದಲ್ಲಿ, ಬೇರೆ ಯಾರಿಗಾದ್ರೂ ಆಗಿದ್ರೆ. ಆದ್ರೆ ಇಲ್ಲಿ ಯಮದೇವರಿಗೆ ಬಹಳ ಸಂತೋಷ ಆಗಿದೆ. ಪ್ರೀತಃ ಹರೇಹೇ ಪಾದಾಂಬುಜಂ ಸ್ಮರನ್ ಪ್ರತ್ಯಾಹ ಅಂತಾರೆ ಶುಕಾಚಾರ್ಯರು. ಯಮದೇವರು ಬಹಳ ಸಂತೋಷದಿಂದ ಭಗವಂತನ ಪಾದಕಮಲಗಳನ್ನ ಸ್ಮರಣೆ ಮಾಡ್ತಾ ಆ ತನ್ನ ದೂತರಿಗೆ ಉತ್ತರವನ್ನ ಹೇಳ್ತಾ ಇದ್ದಾರೆ ಯಮದೇವರು ಅಂತ ಶುಕಾಚಾರ್ಯರು ತಿಳಿಸ್ತಾ ಇದ್ದಾರೆ. ಇತಿ ದೇವಸ್ಸ ಆಪೃಷ್ಟಃ ಪ್ರಜಾ ಸಂಯಮನೋ ಯಮಃ ಪ್ರೀತಸ್ವದೂತಾನ್ ಪ್ರತ್ಯಾಹ ಸ್ಮರನ್ ಪಾದಾಂಬುಜಂ ಹರೇಃ. ಯಮ ಉವಾಚ. ಯಮದೇವರು ತನ್ನ ದೂತರಿಗೆ ಏನ್ ಹೇಳಿದ್ರು ಅಂತಂದ್ರೆ, ಪರೋ ಮದನ್ಯೋ ಜಗತಸ್ಥಸ್ತುಷಶ್ಚ ಓತಂ ಪ್ರೋತಂ ಪಟವದ್ಯತ್ರ ವಿಶ್ವಂ ಯದಂ ಶತೋಸ್ಯ ಸ್ಥಿತಿ ಜನ್ಮನಾಶಾ ನ ಸ್ಯೋತವದ್ ಯಸ್ಯ ವಶೇ ಚ ಲೋಕಃ. ಯಮದೇವರು ಬಹಳ ಸಂತೋಷದಿಂದ ಅವರಿಗೆ ತಿಳಿಯುವ ಹಾಗೆ ಉತ್ತರವನ್ನ ಹೇಳ್ತಾ ಇದ್ದಾರೆ. ನೀವು ಅನ್ಕೊಂಡಿದ್ದೀರಿ ಎಲ್ಲ ಜೀವರಿಗೆ ನಾನೇ ಶಾಸ್ತ ಅಂತ. ನಾನೊಬ್ಬನೇ ಎಲ್ಲ ಜೀವರಿಗೆ ಶಾಸ್ತ ಅಂತ ನೀವು ತಿಳ್ಕೊಂಡಿದ್ದೀರಲ್ಲ. ಇಡೀ ಚರಾಚರ ಪ್ರಪಂಚಕ್ಕೆ ಒಡೆಯ ನನಗಿಂತ ಬೇರೆನೇ ಒಬ್ಬನಿದ್ದಾನೆ. ಅವನು ಸಕಲ ಚರಾಚರ ಪ್ರಪಂಚಕ್ಕೂ ಕೂಡ ಅವನೇ ಒಬ್ಬ ಒಡೆಯ. ಇಡೀ ಜಗತ್ತು ಅವನನ್ನೇ ಆಶ್ರಯಿಸಿಕೊಂಡು ನಿಂತುಕೊಂಡಿದೆ. ಹರಿದ ಚಿಂದಿ ಚಿಂದಿ ಬಟ್ಟೆಗಳೆಲ್ಲ ಇರ್ತಾವಲ್ಲ, ತುಂಡು ತುಂಡು ತುಂಡಾಗಿರೋ ಬಟ್ಟೆಗಳು, ಆ ಚಿಂದಿ ಚಿಂದಿ ಬಟ್ಟೆಗಳನ್ನ ತಿರುಗಿ ದಾರದಿಂದ ಹೊಲಿದ್ರೆ ಆ ದಾರದಲ್ಲಿ ಆ ಎಲ್ಲಾ ಬಟ್ಟೆ ತುಂಡುಗಳು ಕೂಡ ಹಾಸು ಹೊಕ್ಕಾಗಿ ಆಶ್ರಯಿಸಿಕೊಂಡಿರ್ತಾವೆ. ಒಂದು ದಾರ ಎಲ್ಲ ಬಟ್ಟೆ ತುಂಡು 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 ಬಟ್ಟೆಗಳನ್ನೆಲ್ಲ ಅಲ್ಲಲ್ಲಿ ಬಿದ್ದ ಬಟ್ಟೆಗಳನ್ನ ಕೋಣಿಸಿ ಒಂದು ದಾರದಲ್ಲಿ ಹಿಡಿದಿಟ್ರೆ ಎಲ್ಲ ಕಡೆಯಲ್ಲಿ ಇರುವಂತಹ ಆ ಚಿಂದಿ ಚಿಂದಿ ಹರಿದಂತಹ ಬಟ್ಟೆಯ ತುಂಡುಗಳೆಲ್ಲ ಒಂದು ದಾರದಲ್ಲಿ ಹೇಗೆ ಆಶ್ರಯಿಸಿಕೊಂಡು ನಿಂತಿರ್ತಾವೋ ಹಾಗೆ ಈ ಇಡೀ ಚರಾಚರ ಪ್ರಪಂಚ, ಜಡ ಮತ್ತು ಚೇತನಾತ್ಮಕವಾದ ಸಕಲ ಪ್ರಪಂಚವೂ ಕೂಡ ಅವನಲ್ಲೇ ಆಶ್ರಯಿಸಿಕೊಂಡು ನಿಂತಿದೆ. ಅವನಿಂದಲೇನೆ ಈ ಇಡೀ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಇದೆಲ್ಲವೂ ಕೂಡ ಅವನಿಂದಲೇ ನಡೆಯುತ್ತೆ. ಒಂದು ಗೂಳಿಯನ್ನ ಮೂಗುದಾರ ಹಾಕಿ ಕಟ್ಟಿ ಹಾಕಿದರೆ
ಆ ಗೂಳಿ ಆ ಮೂಗುದಾರದಿಂದ ಮೂಗುದಾರಕ್ಕೆ ವಶ ಹೇಗಾಗಿರ್ತದೋ, ಕಟ್ಟಿ ಹಾಕಿದಾಗ ಆ ಮೂಗುದಾರಕ್ಕೆ ವಶ ಆಗಿರ್ತದೆ ಆ ಗೂಳಿ, ಅದರಂತೆ ಇಡೀ ಜಗತ್ತು ಅವನ ವಶದಲ್ಲಿ ಇದೆ ಅಂತ ಹೀಗೆ ಯಮದೇವರು ತನ್ನ ಪ್ರಭುವಾದ ಭಗವಂತನ ಪಾದಕಮಲಗಳನ್ನ ಸ್ಮರಣೆ ಮಾಡ್ತಾ ಹೇಳ್ತಾ ಇದ್ದಾರೆ. ಇಲ್ಲಿ ಯದಂಶತೋ ಓತಂ ಪ್ರೋತಂ ಪಟವತ್ ಯತ್ರ ವಿಶ್ವಂ ಅಂತ ಇದೆ. ಪಟ ಅಂದ್ರೆ ಬಟ್ಟೆ. ಬಟ್ಟೆ ದಾರದಿಂದ ಕಟ್ಟಿ ಪೋಣಿಸಿದಾಗ ತುಂಡು ತುಂಡು ಬಟ್ಟೆಗಳೆಲ್ಲ ಆ ದಾರದಲ್ಲಿ ಹಾಸುಹೊಕ್ಕಾಗಿ ಆಶ್ರಯಿಸಿಕೊಂಡಿರ್ತಾವೆ, ಅದರಂತೆ ಅಂತ ಅರ್ಥ ಅದು. ಆದರೆ ಇಲ್ಲಿ ಬೇರೆ ವ್ಯಾಖ್ಯಾನಕಾರರು ಇದಕ್ಕೆ ಬೇರೆ ಅರ್ಥ ಮಾಡಿದ್ದಾರೆ. ಅವರ ಪ್ರಕಾರ ಭಗವಂತ ಈ ಜಗತ್ತಿಗೆ ಉಪಾದಾನ ಕಾರಣ. ದಾರದಲ್ಲಿ ಬಟ್ಟೆ ಹಾಸುಹೊಕ್ಕಾಗಿ ಆಶ್ರಯಿಸಿಕೊಂಡಿರುವಂತೆ ಜಗತ್ತು ಪರಮಾತ್ಮನಲ್ಲಿ ಆಶ್ರಯಿಸಿ ನಿಂತಿದೆ. ಅಂದ್ರೆ ಪರಮಾತ್ಮ ಜಗತ್ತಿಗೆ ಉಪಾದಾನ ಕಾರಣ ಅಂತ ಈ ರೀತಿ ಅರ್ಥ ಮಾಡ್ತಾರೆ ಅವರು. ಆ ಭಗವಂತನೇ ಜಗತ್ತಾಗಿ ಪರಿಣಾಮವನ್ನು ಹೊಂದುತ್ತಾನೆ ಅಂತ. ಉಪಾದಾನ ಕಾರಣ ಅಂದ್ರೆ ಹಾಗೆ, ಮಣ್ಣೆ ಘಟ ಆಗಿ ಪರಿಣಾಮ ಆಗತ್ತೆ. ಮಣ್ಣು ಬೇರೆ ಅಲ್ಲ, ಘಟ ಬೇರೆ ಅಲ್ಲ. ಮಣ್ಣೆ ಘಟ ಆಗಿ ಪರಿಣಾಮ ಆಗೋದು. ಹಾಗೆ ಪರಮಾತ್ಮನೇ ಈ ಜಗತ್ತಾಗಿ ಪರಿಣಾಮ ಆಗ್ತಾನೆ ಅಂತ ಈ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ಇದು ಸರಿಯಲ್ಲ. ಯಾಕೆಂದ್ರೆ ಭಗವಂತ ಜಗತ್ತಿಗೆ ಉಪಾದಾನ ಕಾರಣ ಅಲ್ಲ. ಭಗವಂತನೇ ಜಗತ್ತಾಗಿ ಪರಿಣಾಮ ಆಗಿದ್ದಲ್ಲ. ಜಗತ್ತಿಗೆ ಉಪಾದಾನ ಕಾರಣ ಪ್ರಕೃತಿ. ಈ ಪ್ರಕೃತಿ ಜಗತ್ತಾಗಿ ಪರಿಣಾಮ ಆಗ್ತದೆ. ಪರಮಾತ್ಮ ನಿಮಿತ್ತ ಕಾರಣ, ಅವನು ಕರ್ತ ಅಷ್ಟೆ. ಅವನೇ ಜಗತ್ತಾಗಿ ಪರಿಣಾಮ ಹೊಂದೋದಲ್ಲ. ಪ್ರಕೃತಿಯನ್ನ ಉಪಯೋಗಿಸಿಕೊಂಡು ಭಗವಂತ ಜಗತ್ತನ್ನ ನಿರ್ಮಾಣ ಮಾಡ್ತಾನೆ. ಹಾಗಾಗಿ ನಿಮಿತ್ತ ಕಾರಣ. ಕುಂಬಾರ ಇದ್ದಂತೆ. ಕುಂಬಾರ ಮಡಕೆಯನ್ನ ನಿರ್ಮಾಣ ಮಾಡ್ತಾನೆ ಮಣ್ಣಿನಿಂದ. ಮಣ್ಣೇ ಘಟ ಆಗ್ತದೆ. ಆದರೆ ಅದನ್ನ ಮಾಡ್ಲಿಕ್ಕೊಬ್ಬ ಬೇಕಲ್ಲ, ಕರ್ತ. ಅವನು ಕುಂಬಾರ. ಅವನೇ ಮಡಕೆಯಾಗಿ ನಿಂತುಕೊಳ್ಳೋದಿಲ್ಲ. ಮಡಕೆನೇ ಬೇರೆ, ಕುಂಬಾರನೇ ಬೇರೆ. ಹಾಗೆ ಜಗತ್ತಾಗಿ ಪರಿಣಾಮವನ್ನು ಹೊಂದುವಂಥದ್ದು ಮಣ್ಣು. ಆ ಸ್ಥಾನದಲ್ಲಿ ಪ್ರಕೃತಿ ಇದೆ. ಅದನ್ನ ಪರಿಣಾಮ ಮಾಡುವಂತೆ ಮಾಡುವವನು ಭಗವಂತ. ಅವನು ನಿಮಿತ್ತ ಕಾರಣ, ಕುಂಬಾರನಂತೆ. ಹಾಗಾಗಿ ಅವರು ಹೇಳುವ ಹಾಗೆ ಜಗತ್ತಿಗೆ ಭಗವಂತ ಉಪಾದಾನ ಕಾರಣ ಅಲ್ಲ. ಭಗವಂತ ಈ ಜಗತ್ತಿನ ಸೃಷ್ಟಿ, ಸ್ಥಿತಿ, ಲಯ ಮೊದಲಾದವುಗಳಿಗೆಲ್ಲ ಕಾರಣ. ನೀವು ಅವನೇ ಉಪಾದಾನ ಕಾರಣ ಅಂತ ಹೇಳಿಬಿಟ್ರೆ ಇದನ್ನು ಕೂಡಿಸ್ಲಿಕ್ಕೆ ಬರೋದಿಲ್ಲ. ಸೃಷ್ಟಿ, ಸ್ಥಿತಿ ಮೊದಲಾದವುಗಳಿಗೆ ಅವನು ಕಾರಣ ಅಂತ ಆಗ್ಬೇಕಲ್ಲ. ಕಾರಣ ಅಂತ ಆಗ್ಬೇಕಾಗಿದ್ರೆ ಅವನು ಬೇರೆ ಆಗ್ಬೇಕು. ಅವನು ಸೃಷ್ಟಿ ಮಾಡ್ತಾನೆ, ಲಯ ಮಾಡ್ತಾನೆ ಅಂದ್ರೆ ಅವನು ಬೇರೆ. ಹಾಗಾಗಿ ಬೇರೆ ವ್ಯಾಖ್ಯಾನಕಾರರು ಹೇಳುವ ರೀತಿಯಲ್ಲಿ ನಾವು ಉಪಾದಾನ ಕಾರಣ ಜಗತ್ತಿಗೆ ಅಂತ ಇಟ್ಕೊಂಡ್ಬಿಟ್ರೆ ಇದೆಲ್ಲ ಕೂಡಿಸ್ಲಿಕ್ಕೆ ಬರೋದಿಲ್ಲ. ಇಲ್ಲಿ ಬಟ್ಟೆಯ ದೃಷ್ಟಾಂತವನ್ನು ಕೊಟ್ಟಿದ್ದಾರೆ. ಬಟ್ಟೆ ದೃಷ್ಟಾಂತ ಕೊಟ್ಟಿದ್ದಾರೆ ಅಂದ ಕೂಡಲೇ ಜಗತ್ತಿಗೆ ಪರಮಾತ್ಮ ಉಪಾದಾನ ಕಾರಣ ಅಂತ ಆಗಬೇಕಾಗಿಲ್ಲ. ಬಟ್ಟೆ ಅಂತಂದ್ರೆ ಇವಾಗ ಹರಿದ ಬಟ್ಟೆಗಳನ್ನು ಇಟ್ಕೊಳ್ಬೇಕು. ಚಿಂದಿ ಚಿಂದಿ ಆದ ಬಟ್ಟೆಗಳು, ಅಲ್ಲಲ್ಲಿ ಹರಿದ ಚಿಂದಿ ಚಿಂದಿಯಾಗಿ ಬಿದ್ದಂತಹ ಬಟ್ಟೆಗಳನ್ನೆಲ್ಲ ತಿರುಗಿ ದಾರದಿಂದ ಹೊಲಿದ್ರೆ ಆ ದಾರದಲ್ಲಿ ಬಟ್ಟೆ ತುಂಡುಗಳು ಆಶ್ರಯಿಸಿಕೊಂಡಿರ್ತಾವೆ. ಅದನ್ನ ಇಟ್ಕೊಳ್ಬೇಕು. ಅವ್ರು ಒಂದೇ ಬಟ್ಟೆ ಇಟ್ಟುಕೊಂಡು ಆ ಒಂದು ಬಟ್ಟೆಯಲ್ಲಿ ದಾರಗಳೆಲ್ಲ ಓತಪ್ರೋತವಾಗಿರ್ತಾವಲ್ಲ, ಆ ದಾರಗಳೇ ಬಟ್ಟೆ. ಬಟ್ಟೆ ಬೇರೆ ಅಲ್ಲ, ದಾರ ಬೇರೆ ಅಲ್ಲ. ಆ ರೀತಿಯ ಅರ್ಥವನ್ನು ಇಟ್ಕೊಂಡು ಉಪಾದಾನ ಕಾರಣ ಅಂತ ಹೇಳಿದ್ದಾರೆ. ಹಂಗೆ ಇಟ್ಕೊಳ್ಬೇಕಾಗಿಲ್ಲ. ಹರಿದ ಚಿಂದಿ ಚಿಂದಿ ಬಟ್ಟೆಗಳು, ಅಲ್ಲಲ್ಲಿ ಚಿಂದಿ ಚಿಂದಿಯಾಗಿ ಹರಿದ ಬಟ್ಟೆಗಳಿರ್ತಾವೆ. ಆ ಬಟ್ಟೆಗಳನ್ನೆಲ್ಲ ಒಂದು ದಾರದಲ್ಲಿ ಪೋಣಿಸಿದರೆ
ಆ ಒಂದು ದಾರ ಇಡೀ ಎಲ್ಲ ತುಂಡು ತುಂಡು ಬಟ್ಟೆಗಳಿಗೆಲ್ಲ ಹೇಗೆ ಆಶ್ರಯ ಆಗಿರುತ್ತೋ ಆ ಆಶ್ರಯಿಸಿಕೊಂಡು ಆ ದಾರವನ್ನ ಆಶ್ರಯಿಸಿಕೊಂಡು ಆ ಬಟ್ಟೆಗಳೆಲ್ಲ ಇರ್ತಾವೋ ಆ ರೀತಿ ಅಂತ ಅವಾಗ ಬಟ್ಟೆಯಾಗಿ ಪರಿಣಾಮ ಆಗಬೇಕಾಗಿಲ್ಲ, ದಾರವೇ ಬಟ್ಟೆಯಾಗಿ ಪರಿಣಾಮ ಆಗಬೇಕು ಅಂತೇನಿಲ್ಲ. ಹಾಗಾಗಿ ಅದು ಉಪಾದಾನ ಕಾರಣ ಅಲ್ಲ. ಇದು ಈ ಭಾಗವತ ಶ್ಲೋಕಕ್ಕೆ ಅಭಿಪ್ರಾಯ. ಭಗವಂತ ಅವನೇ ಈ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಎಲ್ಲ ಮಾಡೋನು ಅವನೇ ಹೊರತು ಬ್ರಹ್ಮ ವಿಷ್ಣು ಮಹೇಶ್ವರರು ಸೃಷ್ಟಿ ಸ್ಥಿತಿ ಲಯ ಮಾಡ್ತಾರೆ, ಅವರು ಪರಮಾತ್ಮನ ಅಂಶ ಅಂತ ಈ ರೀತಿ ತಿಳ್ಕೊಳ್ಬಾರ್ದು. ಅಂಶ ಅಂತಂದ್ರೆ ಕೆಲವು ಕಡೆಗೆ ಅಂಶ ಅಂತ ಹೇಳಿದ್ದಾರೆ, ಇಲ್ಲ ಅಂತಲ್ಲ. ಅಂಶ ಅಂತಂದ ಮಾತ್ರಕ್ಕೆ ಅವರು ಪರಮಾತ್ಮನಿಂದ ಬೇರೆ ಅಲ್ಲ, ಸ್ವರೂಪಾಂಶರು ಅಂತ ತಿಳ್ಕೊಳ್ಬಾರ್ದು. ಬ್ರಹ್ಮನಲ್ಲಿ ಬ್ರಹ್ಮರೂಪದಿಂದ, ಶಿವನಲ್ಲಿ ಶಿವರೂಪದಿಂದ ಮತ್ತು ಪ್ರತ್ಯೇಕ ತಾನು ವಿಷ್ಣು ರೂಪದಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಮೊದಲಾದವುಗಳನ್ನ ಮಾಡ್ತಾನೆ. ಈ ಅಭಿಪ್ರಾಯದಲ್ಲಿ ಮೂರು ಪರಮಾತ್ಮನ ಅಂಶಗಳು, ಒಳಗಿರುವ ಅಂಶಗಳು ಸ್ವರೂಪಾಂಶಗಳು. ಇದನ್ನ ತಿಳ್ಕೊಳ್ಬೇಕು. ಯದಂಶತೋ ಅಸ್ಯ ಸ್ಥಿತಿ ಜನ್ಮ ನಾಶ ಅಂತಿದೆ. ಯದಂಶತಃ ಅಂತಂದ್ರೆ ಇಲ್ಲಿ ಆ ರೀತಿ ಅಭಿಪ್ರಾಯ. ಬ್ರಹ್ಮದೇವರೊಳಗೆ ಬ್ರಹ್ಮ ರೂಪ ಏನಿದೆಲ್ಲ ಭಗವಂತನದ್ದೇ ಬ್ರಹ್ಮರೂಪ, ಶಿವನ ಒಳಗೆ ಶಿವನದ್ದೇ ಶಿವರೂಪ. ಆ ಅಂಶಗಳಿಂದ ಸ್ವರೂಪಾಂಶಗಳಿಂದ ಅಂತ ಇಟ್ಟುಕೊಳ್ಬೇಕು. ಹೀಗೆ ಅದನ್ನ ಮಧ್ವಾಚಾರ್ಯರು ನಮಗೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ಸ್ಕಂದ ಪುರಾಣದ ವಾಕ್ಯವನ್ನ ಉದಾಹರಿಸಿ ಓತಂ ಪ್ರೋತಂ ಪಟವತ್ ಅಂತ ಅದನ್ನ ವ್ಯಾಖ್ಯಾನ ಮಾಡ್ತಾ, ಯಥಾ ಕಂಥಾ ಪಟಾ ಸೂತ್ರ ಓತಾ ಪ್ರೋತಾಶ್ಚ ಸಂಸ್ಥಿತಾಃ ಏವಂ ವಿಷ್ಣಾವಿದಂ ವಿಶ್ವಂ ಓತಂ ಪ್ರೋತಂ ಚ ಸಂಸ್ಥಿತಂ ಇತಿ ಸ್ಕಾಂದೆ ಯಥಾ ಕಂಥಾಪಟಾಹ ಅಂತ. ಕಂಥಾಪಟಾಹ ಅಂತಂದ್ರೆ ಚಿಂದಿ ಚಿಂದಿಯಾಗಿ ತುಂಡಾದ ಬಟ್ಟೆಗಳು. ಅವುಗಳು ಒಂದು ದಾರದಲ್ಲಿ ಪೋಣಿಸಿದಾಗ ಹೇಗೆ ಆ ದಾರದಲ್ಲಿ ಓತಪ್ರೋತಗಳಾಗಿ ಆ ದಾರವನ್ನು ಆಶ್ರಯಿಸಿಕೊಂಡು ಇರ್ತಾವೋ ಅದರಂತೆ ಜಗತ್ತು ಪರಮಾತ್ಮನನ್ನ ಆಶ್ರಯಿಸಿಕೊಂಡು ನಿಂತಿದೆ ಅಂತ ಹೀಗೆ ಸ್ಕಂದ ಪುರಾಣ ಹೇಳ್ತಾ ಇದೆ. ಈ ಸ್ಕಂದ ಪುರಾಣದ ವಾಕ್ಯವನ್ನ ಮಧ್ವಾಚಾರ್ಯರು ನಮಗೆ ಉದಾಹರಿಸಿ, ಭಗವಂತ ಜಗತ್ತಿಗೆ ಉಪಾದಾನ ಕಾರಣ ಅಲ್ಲ, ಅವನು ನಿಮಿತ್ತ ಕಾರಣ, ಅವನನ್ನ ಆಶ್ರಯಿಸಿಕೊಂಡು ಜಗತ್ತು ಇದೆ, ಅವನಿಂದ ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಮೊದಲಾದವುಗಳೆಲ್ಲ ನಡೀತಾ ಇದೆ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ. ಹಾಗಾಗಿ ಯಮದೇವರು ಹೇಳುವ ಅಭಿಪ್ರಾಯ ಅದು. ಹರೋ ಮದನ್ಯೋ ಜಗತಸ್ಥುಶ್ಚ ಓತಂ ಪ್ರೋತಂ ಪಟವದ್ಯತ್ರ ವಿಶ್ವಂ ಯದಂಶತೋಸ್ಯ ಸ್ಥಿತಿ ಜನ್ಮನಾಶ ನಸ್ಯೋತವದ್ಯಸ್ಯ ವಶೇ ಚ ಲೋಕಃ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ, ಓತಮ ಶಬ್ದಕ್ಕೆ ಏನರ್ಥ ಆಚಾರ್ಯ? ಓತಪ್ರೋತ ಒಂದೇ. ಓತಪ್ರೋತ ಅಂದ್ರೆ ಆ ಕಡೆ ಈ ಕಡೆ ಹೆಣದಿರ್ತೇವಲ್ಲ ಬಟ್ಟೆಗಳನ್ನ ದಾರದಿಂದ, ಒಂದು ಅಡ್ಡ ಇನ್ನೊಂದು ಉದ್ದ, ಅದಕ್ಕೆ ಓತ ಪ್ರೋತ ಅಂತ ಕರೀತಾರೆ. ಸೊ ಅಡ್ಡ ಅಂಬುದು ಓತವ? ಅದನ್ನ ಅದು ಓತಪ್ರೋತ ಅಂತ ಕರೆಯೋದು ಅದೊಂದು ರೀತಿ ಪಾರಿಭಾಷಿಕ ಶಬ್ದ. ಬಟ್ಟೆಗಳು ಆ ಕಡೆ ಈ ಕಡೆ ಅಂತೀವಲ್ಲ, ಆ ಕಡೆ ಈ ಕಡೆ ಹೆಣದಿರ್ತೇವೆ ಅಂತೀವಲ್ಲ, ಅದಕ್ಕೆ ಓತಪ್ರೋತ ಅಂತ ಹೇಳೋದು. ಓಕೆ. ನಮಸ್ಕಾರ ಗುರುಗಳೇ. ಈ ಓದತ್ವಾತ್ ಗುಣಪೂರ್ಣ ಅಂತ ಹೇಳ್ತಾ ಇರಲ್ಲ ದೇವ್ರನ್ನ, ಅದಿ ಬೇರೆ. ಓತತ್ವಾತ್ ಹಂಗಂತಾರೆ ನಿಮಗೆ. ಈ ಓಂಕಾರದಲ್ಲಿ ಬಂದು ಓತತ್ವಾತ್, ಓತತ್ವವಾಚಿ ಓಂಕಾರ, ಅಲ್ಲಿ ಆ ಓತತ್ವ ಬೇರೆ. ಅಂದ್ರೆ ವ್ಯಾಪಿಸಿಕೊಂಡಿರೋದು ಅಂತ. ಈಗ ಬಟ್ಟೆಯಲ್ಲೂ ಕೂಡ ಓತಪ್ರೋತವಾಗಿ ದಾರಗಳು ಇರ್ತವೆ, ಅಂದ್ರೆ ಇಡೀ ಬಟ್ಟೆಯನ್ನು ವ್ಯಾಪಿಸಿಕೊಂಡಿರ್ತವೆ. ಓಕೆ. ಅಲ್ಲಿ ಗುಣಪೂರ್ಣ ಹಾಕಿದ್ದಾರೆ. ಓತತ್ವಕ್ಕೆ ಒಂದು ಗುಣಪೂರ್ಣ ಹೇಳ್ತಾರೆ. ಗುಣ ಒಂದು ಅವನಲ್ಲಿ ಆಶ್ರಯವಾಗಿದೆ ಅಂತ ತಗೊಬೇಕಾಗ, ಇಲ್ಲ
ಎಲ್ಲಿ ಚಾಂಡೋಗ್ಯ ಉಪನಿಷತ್ತಲ್ಲಿ ಓಂಕಾರಕ್ಕೆ ಬಂದು ಓಂಕಾರ ವಾಚ್ಯ ಎಂಬುದು 8 ಗುಣಾವಣಿ ಇದೆ. ಓತತ್ವ ಅಂದ ಅವನಿಗೆ ಬಂದು ಗುಣ ಪರಿಪೂರ್ಣ ಹಂಗೇನ್ ಕೊಟ್ಟಿದ್ದಾರೆ. ಗುಣಪೂರ್ಣತ್ವ ಅಂತ ಅರ್ಥ. ಸೊ ಅಲ್ಲಿ ಬಂದು ಎಲ್ಲಾ ಗುಣಕ್ಕೂ ಆಶ್ರಯ ಇದ್ದಾನ ಅಂತ ತಗೋಬೇಕಾಗ ಪೂರ್ಣ ಆಗಿದ್ದಾನೆ ಅಂತ ಅರ್ಥ. ಗುಣಗಳಿಂದ ಪೂರ್ಣನಾಗಿದ್ದಾನೆ ಅಂತ ಅರ್ಥ ಅಲ್ಲಿ ಓತತ್ವ ಅಂದ್ರೆ. ಓತಂ ಅಸ್ಮಿನ್ ಜಗತ್ತೆ ಸರ್ವಂ ಇತಿ ಉಚ್ಚಾಹ ಅಖಿಲಾಹೆ ಗುಣೈಹಿ ಹಂಗೇನೆ ಹಾಕಿದ್ದಾರೆ. ಸೊ ಇಲ್ಲಿ ಬಂದು ಓತ ಪ್ರೋತ ಅಂದ್ರ ಅದು ಎರಡನ್ನ ಬಂದು ಆಶ್ರಯಿಸಿಕೊಂಡಿದೆ ಅಂತ ಅರ್ಥ. ಓಕೆ. ಆಮೇಲೆ ಆಚಾರ್ಯ ಈ ಶ್ಲೋಕದಲ್ಲಿ ಬಂದು ಅದೇನು 2 ಶಬ್ದ ಹೇಳಿದೆ. ವಿಪ್ರಲಂಬಿತ ಅಂತ ಒಂದು, ವಿಪ್ರಲಂಘಿತ ಅಂತ ಒಂದು. ಓಕೆ. ಅಲ್ಲಿ ಲಂಘಿತ ಅಂದ್ರೆ ಲಂಘಿತ ಮಿಚ್ಚ ನಾವು ಇದ್ರ ಸುಧಾರಣೆ ನೋಡ್ತಾರ. ಆದ್ರೆ ಉಲ್ಲಂಘನೆ ಮಾಡೋದು ಉಲ್ಲಂಘನೆ ಮಾಡೋದು ಮೀರೋದು ಅಂತ. ಲಂಘಿತ ಮಿಚ್ಚ ಹಂಗೇನ್ ಬರ್ತಲ್ಲ ನಿಮಗೆ ಹೌದು, ಉಲ್ಲಂಘನ ಮೀರೋದು. ಸೊ ಆತರ ಇಲ್ಲಿ ಸಮಾಸ ಮಾಡಕ್ ಬರಲ್ಲ. ಲಂಬಿತ ಅಂದ್ರೆ ವಿಪ್ರಲಂಬಿತ ಅಂದ್ರೆ ಆತರ ಹೆಂಗ ನೀವು ಹೇಳಿದ್ರಿ ನೀವು ಅದಕ್ಕೆ ಅರ್ಥ ಆತರ ನೀವು ಸಮಾಸ ಹೇಳೋಕಂದ್ರೆ ಅದೇ ವಿಪ್ರಲಂಬಿತ ಅನ್ನೋದಕ್ಕೂ ಕೂಡ ಲಂಘಿತ ಅಂತ ಅನ್ನೋ ಅರ್ಥವನ್ನು ಇಟ್ಕೊಳ್ಬೇಕು ಅಂತ. ಓಕೆ. ವಂಚಿತ ಅಂತ ಅರ್ಥ ಬರ್ತದಲ್ವಾ. ವಿಪ್ರಲಂಬಿತ ಅನ್ನೋ ಶಬ್ದಕ್ಕೆ ವಂಚನೆ ಮಾಡೋದು ಅನ್ನೋ ಅರ್ಥ ಬರ್ತದೆ. ವಿಪ್ರಲಂಬ ಅಂದ್ರೆ ವಂಚನೆ, ಮೋಸ. ಇದು ಒಂದು ರೀತಿ ಉಲ್ಲಂಘನೆ ಮಾಡೋದು ಅಂದ್ರೆ ಮೋಸ ಮಾಡೋದೇ ಅಲ್ವಾ. ಹಾಗಾಗಿ ವಂಚಿತ ಅನ್ನೋ ಅರ್ಥ ಬರೋದು. ಆಮೇಲೆ ಅದನ್ನ ಉಲ್ಲಂಘಿತ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಓಕೆ. ಆಗ ಲಂಬಿತು ಇಚ್ಚುಹು ಅಂತ ತಗೋಬೇಕಾಗ ಲಂಬಿತು ಇಚ್ಚುಹು ಅಂತ ತಗೋಬೇಕಾಗ ಇಚ್ಚುಹು ಲಂಬಿತ ಹಂಗ ತಗೋಬೇಕಂತ ಇಚ್ಚುಹು ಅಂತ ಮಾಡ್ಕೋಬಾರ್ದು. ಉಲ್ಲಂಘಿತ ಅಂದ್ರೆ ಲಂಬನೆ ಮಾಡಿದ್ರು ಅಂತ ಅಷ್ಟೇ ಅರ್ಥ, ತಪ್ರತ್ಯಯ ಅಷ್ಟೇ ಅಲ್ಲಿ. ಇಚ್ಛಾ ಅಂತ ಮಾಡ್ಕೊಂಡ್ಬಿಟ್ರೆ ಮತ್ತೆ ಬೇರೆ ಬಂದ್ಬಿಡತ್ತ. ಬೇರೆ ಪ್ರತ್ಯಯ ಬರುತ್ತಲ್ಲ ಸಮಾಸ ಮಾಡಿದ್ರೆ, ಇಚ್ಛಾ ಅಂತ ಇಟ್ಕೊಂಡ್ರೆ. ವಕ್ತುಂ ಇಚ್ಛುಹು ವಿವಕ್ಷುಹು ಅಂತ ಆಗತ್ತಲ್ವಾ. ವಕ್ತುಂ ಇಚ್ಛುಹು ವಿವಕ್ಷುಹು ಅಂತ ಆಗತ್ತೆ, ವಕ್ತ ಅಂತ ಆಗೋದಿಲ್ಲ. ವಕ್ತುಂ ಇಚ್ಛುಹು ವಕ್ತ ಅಂತ ಆಗೋದಿಲ್ಲ, ವಿವಕ್ಷುಹು ಅಂತ ಆಗತ್ತೆ. ಹಾಗೆ ಲಂಬಿತುಂ ಇಚ್ಛುಹು ಲಂಬಿತ ಅಂತ ಆಗೋದಿಲ್ಲ. ಹಾಗಾಗಿ ಇಚ್ಛುಹು ಅಂತ ಇಟ್ಕೋಬಾರ್ದು, ಅದ್ಯಾಕ್ ಬೇಕು. ಯಮದೂತರು ಯಮದೇವರ ಹತ್ರ ಪ್ರಶ್ನೆ ಮಾಡ್ತಾ ಇದಾರಲ್ಲ, ಅವ್ರು ಯಾರ ಸಿದ್ಧ ಬಿಡಿಸೋರು ಅಂತ. ಹಾಗಾದ್ರೆ ನಿನ್ನ ಪರಮಾಧಿಕಾರ ಹೋಯ್ತು ಅನ್ನೋದ ಇದನ್ನ ಕೇಳ್ತಾರೆ. ಆ ಪರಮಾಧಿಕಾರ ಇಲ್ವೇ? ನಿನಗೆ ಪೂರ್ತಿ ಅಧಿಕಾರ ಅಂತ ನಾವು ತಿಳ್ಕೊಂಡಿದ್ವಿ. ಎಲ್ಲಾ ಜೀವರನ್ನು ನೇಮನ ಮಾಡೋ ನೀನು ಒಬ್ಬನೇ ಅಂತ ತಿಳ್ಕೊಂಡಿದ್ವಿ. ನಿನ್ನನ್ನು ಬಿಟ್ಟು ಬೇರೆ ಯಾರಾದ್ರೂ ಇದಾರಾ? ಅವ್ರು ಬಂದು ಅವ್ರನ್ನ ಬಿಡುಗಡೆ ಮಾಡಿದ್ರಲ್ಲ, ಯಾಕೆ? ನಿನ್ನ ಆಜ್ಞೆಯನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಯಾರು? ಅಂತ ಒಂದು ಶಕ್ತಿ ಅವ್ರಿಗೆ ಹೇಗ್ ಬಂತು? ಅಂದ್ರೆ ಯಮದೂತರಿಗೆ ವಿಷ್ಣು ಸರ್ವೋತ್ತಮತ್ವದ ಬಗ್ಗೆ ಗೊತ್ತಿರ್ಲಿಲ್ಲ ಅಂತ ನಾ ಲೆಕ್ಕದಲ್ಲಿ. ಅಂದ್ರೆ ಪ್ರತಿಯೊಂದಕ್ಕೂ ಕೂಡ ಕಾರಣಗಳಿರ್ತಾವೆ. ಅವರೆಲ್ಲ ಅಜ್ಞಾನಿಗಳು ಅಂತ ಅರ್ಥ ಅಲ್ಲ. ಲೋಕಕ್ಕೆ ಬರುವ ಸಂಶಯವನ್ನ ತಮ್ಮ ಸಂಶಯದಂತೆ ಅವರು ಕೇಳ್ಕೊಂಡು ಪರಿಹಾರ ಮಾಡ್ಕೊಳ್ತಾರೆ. ಈಗ ಯಾಕಂದ್ರೆ ಅವರು ಬಿಟ್ಟು ಹೋಗಿದ್ದಾರೆ ಅಂದ ಮೇಲೆ ಅವರಿಗೆ ಒಂದು ಜ್ಞಾನ ಇದ್ದೇ ಇರ್ತದೆ. ಅವರು ಆವಾಗ್ಲೇ ಹೇಳಿದ್ರು, ವಿಷ್ಣುದೂತರೇ ಬೇಕಾದಷ್ಟು ಅವರಿಗೆ ಉಪದೇಶ ಮಾಡಿದ್ದಾರೆ. ಭಗವನ್ ನಾಮ ಸ್ಮರಣೆಯ ಮಹಿಮೆಯನ್ನೆಲ್ಲ ಉಪದೇಶ ಮಾಡಿ, ಆದ್ರಿಂದ ನಾವು ಕರ್ಕೊಂಡು ಹೋಗ್ತಾ ಇದ್ದೇವೆ ಅಂತ ಅವರೇ ಹೇಳಿದ್ದಾರೆ. ಅದನ್ನ ಇನ್ನೂ ಸ್ಪಷ್ಟತೆಗೋಸ್ಕರ ಅವರು ಅಲ್ಲಿ ಹೋಗಿ ಯಮದೇವರ ಹತ್ರ ಕೇಳ್ತಾ ಇದ್ದಾರೆ. ಜ್ಞಾನಿಗಳು ಯಾವಾಗ್ಲೂ ಹಾಗೆ, ಜಾನಂತೋಪಿ ವಿಶೇಷಾರ್ಥ ಜ್ಞಾನಾಯ ಜ್ಞಾಪನಾಯವಾ ಅಂತ ಒಂದು ನಿಯಮ. ಗೊತ್ತಿದ್ರು ಕೂಡ ಇನ್ನು ವಿಶೇಷಾರ್ಥವನ್ನ ತಿಳ್ಕೊಳ್ಳಿಕ್ಕೆ ಅಥವಾ ಮತ್ತೊಬ್ಬರಿಗೆ ತಿಳಿಸ್ಲಿಕ್ಕೆ ಪ್ರಶ್ನೆ ಮಾಡ್ತಾರೆ. ಇದು ಪೂರ್ವ ಪಕ್ಷ ತಗೊಂಡಿದ್ದಾರೆ ಅಂತ ತಗೊಳ್ಬಹುದು. ಪೂರ್ವ ಪಕ್ಷ ಅಲ್ಲ, ವಿಶೇಷಾರ್ಥ ಜ್ಞಾಪನೆಗೋಸ್ಕರ ಮತ್ತೆ ಮತ್ತೆ ಪ್ರಶ್ನೆ ಮಾಡಿ ಮತ್ತೆ ಮತ್ತೆ ಕೇಳೋದು. ಇವಾಗ ನಾವು ಭಾಗವತ ಪಾಠ ಇವಾಗ ಕೇಳಿದ್ದೇವೆ ಅಂತ ಇಟ್ಕೊಳ್ಳಿ,
ಮತ್ತೆ ಇನ್ನೊಬ್ರ ಹತ್ರ ಪಾಠ ಕೇಳಬಾರ್ದು ಅಂತೇನಿಲ್ಲ. ಮತ್ತೆ ಇನ್ನೊಂದ್ಸಲ ಪಾಠ ಕೇಳಬೇಕು, ಮತ್ತೊಂದ್ಸಲ ಅದನ್ನ ಇನ್ನು ವಿಶೇಷಾರ್ಥಗಳನ್ನ ತಿಳ್ಕೊಳ್ಳಿಕ್ಕೋಸ್ಕರ ಇನ್ನೊಂದ್ಸಲ ಪಾಠ ಕೇಳೋದು, ಪೂರ್ವ ಪಕ್ಷ ಮತ್ತೆ ಮತ್ತೆ ಓದ್ಬೇಕು. ನಮ್ಮ ಶಾಸ್ತ್ರದಲ್ಲಿ ಪೂರ್ವ ಪಕ್ಷ ಸಿದ್ಧಾಂತ ಮಾಡ್ತೇವಲ್ಲ, ಅದು ಹೇಗೆ ಬರ್ತದೆ ಪೂರ್ವ ಪಕ್ಷ ಎಂಬುದು? ಅದು ಪ್ರಶ್ನೆ ಮಾಡ್ಕೊಳ್ಳೋದು. ಅದೇ ಯಾವ್ದಾದ್ರು ಒಂದು ವಿಷಯವನ್ನ ಸ್ಪಷ್ಟ ಮಾಡ್ಕೊಳ್ಳಿಕ್ಕೆ ಅದಕ್ಕೆ ಪೂರ್ವ ಪಕ್ಷ ಮಾಡಿಕೊಂಡು ಉತ್ತರ ಕೊಟ್ರೆ ನಮಗೆ ವಿಷಯ ಸ್ಪಷ್ಟ ಆಗತ್ತೆ. ಮತ್ತೊಬ್ರು ಇದ್ರ ಮೇಲೆ ಹೇಗೆ ಪ್ರಶ್ನೆ ಮಾಡ್ತಾರೆ ಅನ್ನೋದನ್ನ ನಾವೇ ಪ್ರಶ್ನೆ ಮಾಡ್ಕೊಳ್ಳೋದು, ಅದಕ್ಕೆ ಪೂರ್ವ ಪಕ್ಷ ಅಂತ ಕರೀತಾರೆ. ಅದಕ್ಕೆ ಉತ್ತರವನ್ನ ನಾವೇ ಕೊಟ್ಕೊಳ್ಳೋದು. ಆಮೇಲೆ ಅದು ಉತ್ತರ. ಪೂರ್ವ ಪಕ್ಷ ಸಿದ್ಧಾಂತ ಎರಡಾಗತ್ತೆ. ಪೂರ್ವ ಪಕ್ಷ ಸಿದ್ಧಾಂತ ಎರಡು ಮಾಡೋದು ಒಂದೇ ವ್ಯಕ್ತಿ ಮಾಡ್ತಾರೆ ಇಲ್ಲಿಗೆ? ಒಬ್ರೇ ನಾವೇ ಮಾಡ್ಕೊಂಡು ಮಾಡ್ಬೇಕು. ಅಂದ್ರೆ ಇನ್ನೊಬ್ರು ಹೀಗೆ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಈ ರೀತಿ ಉತ್ತರ ಕೊಡಬೇಕು ಅಂತ ನಾವೇ ಹೇಳ್ತೇವಲ್ಲ, ಆವಾಗ ಅದು ಪೂರ್ವ ಪಕ್ಷ ಆಗುತ್ತೆ. ಇನ್ನೊಬ್ರು ಪ್ರಶ್ನೆ ಮಾಡೋದು ಪೂರ್ವ ಪಕ್ಷ. ಅಥವಾ ಇನ್ನೊಬ್ರೇ ಪ್ರಶ್ನೆ ಮಾಡಿದ್ರು ಕೂಡ ಅದು ಪೂರ್ವ ಪಕ್ಷನೇ ಆಗತ್ತೆ. ಮತ್ತೊಬ್ರು ಯಾರಾದ್ರೂ ಬೇರೆ ಇದರಲ್ಲಿ ಬೇರೆ ಧರ್ಮಗಳಲ್ಲಿ ಬೇರೆ ಅವರವರ ಸಿದ್ಧಾಂತಗಳಲ್ಲಿ ಏನ್ ಹೇಳಿದ್ದಾರೋ ಅದನ್ನ ಪೂರ್ವ ಪಕ್ಷ ಅಂತ ಇಟ್ಟುಕೊಂಡು ಅದಕ್ಕೆ ಉತ್ತರವಾಗಿ ನಾವು ಸಿದ್ಧಾಂತ ಮಾಡಬೇಕು. ಅದಕ್ಕೆ ಇದು ಉತ್ತರ ಅಂತ ಗೊತ್ತಾಗಬೇಕಲ್ಲ, ಅದಕ್ಕೆ ಅವ್ರದನ್ನ ಮೊದಲು ನಾವು ಅನುವಾದ ಮಾಡ್ತೇವೆ. ಅವ್ರು ಹೀಗೆ ಹೇಳಿದ್ದಾರೆ ಅಂತ ಅನುವಾದ ಮಾಡಿ ಅದಕ್ಕೆ ಉತ್ತರವಾಗಿ ನಾವು ಕೊಡ್ತೇವೆ, ಅದು ಪೂರ್ವ ಪಕ್ಷ ಆಗುತ್ತೆ. ಅವ್ರು ಹೇಳಿದ್ದನ್ನು ಅನುವಾದ ಮಾಡ್ತೇವಲ್ಲ, ಅದು ಪೂರ್ವ ಪಕ್ಷ. ಇಲ್ಲಿ ಪಟವತಿಯನ್ನು ತಗೊಂಡು ಈ ಪಟವತಿಯ ಬಂದು ಆಚಾರ್ಯರು ಬಂದು ಸ್ಕಂದ ಪುರಾಣ ಕೋಟ್ ಮಾಡಿ ಅದು ಅರ್ಧ ಬಟ್ಟೆನ ಬಂದು ನಾವು ಸೋರಿಸ್ಬೇಕು ಎಂಬ ಒಂದು ಹೇಳ್ತಾರಲ್ವ. ಅದು ಪಟವತಿ ಅರ್ಧ ಬಟ್ಟೆಯೇ ತಗೋಬೇಕು, ಏನಿದೆ ನೀವು ಒಳ್ಳ ಬಟ್ಟೆ ತಗೊಂಡ್ರೆ ಅವ್ರು ಹೇಳ ಇದು ಬಂದಿರ್ತಲ್ಲ. ಹಂಗ ಬಂದ್ರೆ ಪ್ರಮಾಣಕ್ಕೆ ವಿರೋಧ ಆಗತ್ತಲ್ಲ. ಭಗವಂತ ಉಪಾದಾನ ಕಾರಣ ಅಲ್ಲ ಈ ಜಗತ್ತಿಗೆ, ಅದಕ್ಕೆ ಬೇರೆ ಬೇರೆ ಪ್ರಮಾಣಗಳ ವಿರೋಧ ಇದೆ. ಅದಕ್ಕೋಸ್ಕರ ಹಾಗೆ ತಗೊಳ್ಬೇಡಿ, ಒಂದೇ ಪಟ ಅಲ್ಲ ಹರಿದ ಬಟ್ಟೆಗಳನ್ನು ತಗೊಳ್ರಿ ಅಂತ ಸ್ಕಂದ ಪುರಾಣ ತಿಳಿಸ್ತಾ ಇದೆ. ಇಲ್ಲ, ಅದಕ್ಕೆ ಅವ್ರು ಕೌಂಟ್ರ್ ಏನ್ ಕೊಡ್ತಾರೆ? ಅವ್ರ ರೈಟ್, ನಾವು ನಮ್ಮ ಮಾತು ಹೇಳ್ತೇವೆ, ನೋಡಪ್ಪ ಈ ತರ ಇದೆ, ಸ್ಕಂದ ಪುರಾಣ ವಾಕ್ಯ ಹಿಂಗಿದೆ, ರೈಟ್. ಅವರು ಬಂದು ಒಂದೇ ಬಟ್ಟೆ ಎಂಬ ಪ್ರಮಾಣ ಕೊಡ್ತಾರೆ. ಅವರು ಪ್ರಮಾಣ ಏನ್ ಕೊಡೋದಿಲ್ಲ. ಇಲ್ಲಿರೋ ವಾಕ್ಯಕ್ಕೆ ಅವ್ರು ಹಾಗೆ ಅರ್ಥ ಮಾಡಿದ್ದಾರೆ, ಅವರಿಗೆ ಬೇಕಾಗ ಅನುಕೂಲವಾಗಿದೆ ತಗೊಂಡ್ರು, ಹಾಗೆ ವ್ಯಾಖ್ಯಾನ ಮಾಡಿದ್ರು, ಉಪಾದಾನ ಕಾರಣ ಅಂತ ಹೇಳ್ಬಿಟ್ರು ಅಷ್ಟೇ. ಮತ್ತೊಂದು ಪುರಾಣದಲ್ಲಿ ಏನಿದೆ, ಮತ್ತೊಂದು ಕಡೆಗೆ ಏನು ವಿರೋಧ ಬರುತ್ತೆ ಅದನ್ನೆಲ್ಲ ವಿಚಾರ ಮಾಡ್ಲಿಕ್ಕೆ ಹೋಗ್ಲಿಲ್ಲ ಅವರು. ಒಂದನ್ನು ಓದುವಾಗ ಒಂದೇ, ಇನ್ನೊಂದನ್ನು ವಿಚಾರ ಮಾಡ್ಬೇಕಲ್ಲ. ಸೊ ಇದನ್ನ ಬಂದು ಅವ್ರದ್ದು ಕೇಳಿದ್ರೆ ಅವ್ರು ಏನ್ ಬದಲು ಹೇಳ್ತಾರ ಅಂತ ಹೇಳಿರುತ್ತೆ, ನಮಗೆ ಬಂದು ಅವ್ರು ತಪ್ಪು ಎಂಬ ತಿಳಿಯೋದು. ಆದ್ರೆ ಅವರು ಆಚಾರ್ಯ ಈ ತರ ಯೋಚನೆ ಮಾಡ್ಬೇಕು, ಒಂದು ಇದಕ್ಕೆ ಇಲ್ಲಿ ಹಿಂಗ ಅರ್ಥ ತಗೊಂಬೋಕು, ಅದಕ್ಕೆ ಪ್ರಮಾಣ ಕೊಡ್ತಾರೆ. ಇದು ಉಪಾದಾನ ಕಾರಣ, ಇದನ್ನ ನಿಮಿತ್ತ ಕಾರಣದ ದೇವರು, ಉಪಾದಾನ ಕಾರಣ ಇಲ್ಲ. ನಮಸ್ಕಾರ ಗುರುಗಳೇ. ನಮಸ್ಕಾರ. ನಾರಾಯಣ. ಹರೇ ಶ್ರೀನಿವಾಸ. ನಮಸ್ಕಾರ. ಹರೇ ನಮಃ ಆಚಾರ್ಯ.